ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ನವೀನ ಅಂದ್ಬಿಟ್ಟು. ಪ್ಲೀಸ್ ಯಾರ್ಯಾರು ಹೊಸದಾಗಿ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದು ದೇವ್ರು ಬಂದುಬಿಟ್ಟು ಶ್ರೀ ಭದ್ರಕಾಳಿ ಅಮ್ಮ ಅಂದ್ಬಿಟ್ಟು ನಮ್ಮ ಅಕ್ಕವರು ಮನೇಲಿ ಫಂಕ್ಷನ್ ಇತ್ತು. ಇವಾಗ ಮೊನ್ನೆದೆಲ್ಲ ನಿನ್ನೆದೆ ಫಂಕ್ಷನ್ ಮಾಡ್ತಾಯಿದ್ರು. ನಮ್ಮ ಅಕ್ಕನ ಮಗಳದು ಫಂಕ್ಷನ್ ಮಾಡ್ತಾಯಿದ್ರು. ಏಜ್ ಅಟೆಂಡ್ ಮಾಡಿರೋ ಫಂಕ್ಷನ್ ಇದು. ಸಿಂಪಲಾಗಿ 5 ದಿನ ಆದಮೇಲೆ ಫಂಕ್ಷನ್ ಮಾಡುವಂಥದ್ದು. ನೆಕ್ಸ್ಟು ದಸರಾಗೇನೋ ಗ್ರ್ಯಾಂಡಾಗಿ ಇಟ್ಕೊತಾರೆ. ಆವಾಗ ನಾನು ತೋರಿಸ್ತೀನಿ ಯಾವ ಥರ ಫಂಕ್ಷನ್ ಮಾಡಿದ್ದಾರೆ ಹಿಂಗೆ ಅಂದ್ಬಿಟ್ಟು. ನಮ್ಮ ಕಡೆ ಸಾಂಪ್ರದಾಯಿಕವಾಗಿ ಮಾಡುವಂತಹ ಫಂಕ್ಷನ್ ಇದು. ತುಂಬ ಚೆನ್ನಾಗಿ ಸಿಂಪಲಾಗಿ ಮಾಡಿದಾಳೆ. ಇವಾಗ 5 ದಿನದ್ದು ಸೂತ್ಕ ತೊಗೋಬೇಕಂದ್ಬಿಟ್ಟು ಮಾಡಿದ್ದಾರೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಗ್ರ್ಯಾಂಡಾಗಿ ಮಾಡ್ತಾರೆ ಫ್ರೆಂಡ್ಸ್. ಮತ್ತು ನಮ್ಮ ಅಕ್ಕನ ಮಗಳು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಖುಷಿ ಆಯ್ತು ನನಗೆ ನೋಡಿಬಿಟ್ಟು. ಹೋಗೋಕ್ಕಾಗಿಲ್ಲ, ಮೊನ್ನೆ ತಾನೇ ಊರಿಗೆ ಹೋಗಿ ಬಂದಿದ್ದೆ, ಹಾಗಾಗಿ ನನಗೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮು ಹೋಗಬೇಕು, ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ನಮ್ಮ ಲಚ್ಚಿ ತುಂಬಾ ಕುಯ್ಯ ಅಂತ ಇದ್ಲು. ಯಾರಾದರೂ ಬಂದ ತಕ್ಷಣವೇ ಮೇಲೆ ಇಲ್ಲ ಕೆಳಗಡೆ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಸುಮ್ಮನೆ ಇರೋದಿಲ್ಲ ನಮ್ಮ ಲಚ್ಚಿ. ಅದಕ್ಕೆ ನಾನು ಮೇಲೆ ಕರ್ಕೊಂಬಂದರೆ ಅದಕ್ಕೆ ಖುಷಿ. ಮಲಗಿಸ್ಕೊಂಡು ಕೂತ್ಕೊಂಡ್ರೆ ಸಾಕು, ಕಾಲ ಮೇಲೆ ಬಂದು ಮಲ್ಕೊಂಡ್ಬಿಡುತ್ತೆ ಅದು. ಸ್ವಲ್ಪ ಮೈಯೆಲ್ಲ ಕೆರಿಬೇಕು ಅದಕ್ಕೆ, ಇಲ್ಲಾಂದರೆ ಕೈನ ಎಳಿತಾನೆ ಇರ್ತದೆ ಅದು. ಅದ್ರದ್ದು ಆ್ಯಕ್ಟಿವಿಟಿ ಎಲ್ಲ ಫುಲ್ಲು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಂತ ತುಂಬ ಆಸೆ ಇದೆ. ಆದರೆ ಕೈಯಲ್ಲಿ ನಮ್ಮ ಲಚ್ಚಿ ಇರೋದ್ರಿಂದ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಮಾಡೋಕ್ಕಾಗಲ್ಲ. ಹೀಗಾಗಿ ನಾನು ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ನಾನು ಒಂದು ಟಿಪ್ಸ್ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾಯಿ ಸಾಕಿರೋರಿಗೆ ಒಳ್ಳೆಯದು ಯೂಸ್ ಆಗ್ಬೋದು. ನಾಯಿಗಳಿಗೆ ಮನೆಯ ಒಳಗೆ ಸಾಕೋದ್ರಿಂದ ಅದಕ್ಕೆ ಹೇರ್ ಫಾಲ್ಸ್ ಜಾಸ್ತಿ ಆಗುತ್ತೆ, ಕೂದಲು ಉದುರುವ ಸಾಧ್ಯತೆ ಹೆಚ್ಚು ಇರುತ್ತೆ. ಅದಕ್ಕೆ ಏನು ಮಾಡಬೇಕಂತಂದರೆ ನಾವು 2 ದಿನಕ್ಕೊಮ್ಮೆ ಬಾಚಣಿಗೆ, ಅದಕ್ಕಂತಲೇ ಸಪ್ರೇಟಾಗಿ ಇಟ್ಕೋಬೇಕು. ಬಾಚಣಿಗೆ ತೊಗೊಂಡ್ಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ಬಾಚಬೇಕು. ಮೇಲೆಯಿಂದ ಕೆಳಗೆಯಿಂದ ಮೇಲೆ ಬಾಚ್ತಾ ಇರಬೇಕು. ಆವಾಗ ಎಷ್ಟು ಕೂದಲು ಅದ್ರದ್ದು ಉದುರಬೇಕು ಅಷ್ಟು ಫುಲ್ಲು ಉದುರು ಬಿಡುತ್ತೆ. ಆಗ ನಾವು ಎತ್ತಿ ಬಿಸಾಕ್ಬೋದು. ಸ್ನಾನ ಆದಮೇಲೆ ಕೂಡ ಅಷ್ಟೇ ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಇಲ್ಲ 1 ಟೈಮ್ಸ್ ಮಾಡಿಸಿ. ಆವಾಗಲೂ ಕೂಡ ಅಷ್ಟೇ ನೀಟಾಗಿ ನೀರು ಹಾಕಿ ತೊಳಿರಿ. ನಾಯಿ ಸ್ಕಿನ್ನಲ್ಲಿ ಏನಾದರೂ ಶಾಂಪು ಏನಾದರೂ ಉಳ್ಕೊಂಡ್ರೆ, ಸೋಪು ಅಥವಾ ಶಾಂಪು ಉಳ್ಕೊಂಡ್ರೆ ಕೂಡ ಹೇರ್ ಫಾಲ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಸ್ನಾನ ಮಾಡಿಸುವಾಗ ನೀಟಾಗಿ ತಣ್ಣೀರೆಲ್ಲ ನೀಟಾಗಿ ಫುಲ್ಲು ಚೆನ್ನಾಗಿ ತೊಳಿರಿ. ಮತ್ತು ಹಾಗೆ ಒಂದು ಸ್ವಲ್ಪ ಮುಕ್ಕಾಲು ಭಾಗ ಒಣಗಿದ ಮೇಲೆ ಮತ್ತೆ ನೀವು ಬಾಚಣಿಗೆ ತೊಗೊಂಡು ನೀಟಾಗಿ ಬಾಚಿ. ಅದಕ್ಕೆ ಕೂಡ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಇದೊಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಯಿ ಸಾಕಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು. ನಾವು ಕೂಡ ಅಷ್ಟೇ, ನನ್ನ ಮಗ 2 ದಿನಕ್ಕೆ 3 ದಿನಕ್ಕೊಮ್ಮೆ ಬಾಚ್ತಾನೆ ಇರ್ತಾನೆ. ನಾವು ವೀಕ್ಲಿ 1 ಟೈಮ್ ಅಷ್ಟೇ ಸ್ನಾನ ಮಾಡಿಸ್ತೀನಿ. ಟೈಮ್ ಇದ್ದರೆ 2 ಟೈಮ್ಸ್ ಸ್ನಾನ ಮಾಡಿಸ್ತೀನಿ. ಯಾಕಂದರೆ ನಾನು ಕೆಲಸಕ್ಕೆ ಹೋಗಬೇಕಲ್ವ, ಹಂಗಾಗಿ ಟೈಮ್ ಸಾಕಾಗಲ್ಲ. ಸಂಡೇ ಕಂಪಲ್ಸರಿ ಮಾಡಿಸ್ತೀನಿ. ಸಂಡೇ ಮಾಡಿಸಿ ಸೆಂಟ್ರಲ್ ಗ್ಯಾಪ್ ಇದ್ದರೆ ಬುಧವಾರ ಇಟ್ಕೊತೀನಿ. ಬುಧವಾರ ಮತ್ತು ಸಂಡೇ ಭಾನುವಾರ ಮಾಡಿಸ್ತೀನಿ. ನಮ್ಮ ಲಚ್ಚಿಯಲ್ಲಿ ಮುಂದಕ್ಕೆ ಹೋಗಿ ನಿಂತಿದೆ. ಯಾಕೆ ಅಂತ ನೋಡ್ಬೋದು ನೀವು. ಅದಲ್ಲಿ ಚೈನ್ ಸಮೇತ ಬಿಟ್ಟಿದೆ, ಅಲ್ಲಿ ಏಣಿಗೆ ತಗ್ಲಾಕೊಂಡ್ಬಿಟ್ಟೈತೆ. ಅದಕ್ಕೆ ಅದು ಬರೋಕ್ಕಾಗ್ತಿಲ್ಲ ಪಾಪ. ನಾನೇ ಹೋಗ್ಬಿಟ್ಟು ಬಿಡಿಸ್ದೆ ಅದನ್ನ. ಮತ್ತು ಇನ್ನೊಂದು, ನಾಯಿಗಳಿಗೆ ಜಾಸ್ತಿ ನಾನ್ ವೆಜ್ ಅಭ್ಯಾಸ ಮಾಡೋದು ಬೇಡ ಅಂತ ಹೇಳ್ತೀನಿ. ಏಕೆಂದರೆ ಮನೇಲಿ ಮಕ್ಕಳಿರ್ತಾರೆ, ಟೈಮ್ ಒಂದೇ ಸಮ ಇರೋಲ್ಲ. ನಾಯಿಗಳಿಗೆ ನಾನ್ ವೆಜ್ ಅಭ್ಯಾಸ ಮಾಡಿಸಿದ್ರೆ ಅದಕ್ಕೆ ನಾನ್ ವೆಜ್ ತಿನ್ನಬೇಕಂತ ಅನ್ನಿಸ್ತಾನೆ ಇರುತ್ತೆ. ನಮ್ಮದು ಕೂಡ ಹಾಗೆ ಆಗ್ಬಿಟ್ಟೈತೆ. ವೀಕ್ಲಿ 1 ಟೈಮ್ ಹಾಕ್ಲೇಬೇಕು ಅದಕ್ಕೆ. ಮತ್ತು ಡೈಲಿ ಮೊಟ್ಟೆ ಹಾಕಬೇಕು. ನಾವು ಎಲ್ಲರೂ ಹೇಳಿದ್ರು ನಾನ್ ವೆಜ್ ಅಭ್ಯಾಸ ಮಾಡಿಸ್ಬೇಡ ಅಂತ. ನಾವು ಮಿಸ್ಸಾಗಿ ಮಾಡಿಸ್ಬಿಟ್ವಿ, ಏನು ಮಾಡೋಕ್ಕಾಗಲ್ಲ. ಇದೇನು ಕಚ್ಚಲ್ಲ. ನಾವು ಅಬ್ಸರ್ವ್ ಮಾಡಿದೆ, ಚೆನ್ನಾಗಿ ಆಟಾಡ್ಕೊಂಡು ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಬಿಡಲ್ಲ, ಇದನ್ನ ಕಟ್ಟಾಕಿಯೇ ಇರ್ತೀನಿ ನಾನು. ಈಗ ನಮ್ಮ ಅತ್ತೆ ಇರೋದ್ರಿಂದ ಕಟ್ಟಾಕಿರ್ತೀನಿ. ಮತ್ತೆ ಇಲ್ಲಾಂದರೆ ನಮ್ಮ ಅತ್ತೆಗೆ ಸ್ವಲ್ಪ ಏಜ್ ಆಗಿದೆ, ಮತ್ತು ಬೀಳಿಸ್ಬಿಡುತ್ತೆ ಅದು ನಮ್ಮ ಅತ್ತೆನೇ. ಹಂಗಾಗಿ ಕಟ್ಟಾಕಿರ್ತೀನಿ. ಇಲ್ಲಾಂದರೆ ನಾವು ಯಾವಾಗಲೂ ಬಿಟ್ಬಿಡ್ತೀವಿ ಮನೆ ಹೊರಗಡೆ ಬಿಡಲ್ಲ. ಹಂಗಾಗಿ ಮತ್ತು ಪ್ಲೀಸ್ ಫ್ರೆಂಡ್ಸ್, ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.
ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದ್ರಿಂದ ನಾನು ಮಾಡೋ ಪ್ರತಿಯೊಂದು ಹೊಸ ವಿಡಿಯೋ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಲಚ್ಚಿನ ಮೇಲೆಯಿಂದ ಕರ್ಕೊಂಬಂದೆ ಮನೆಗೆ. ಕರ್ಕೊಂಬಂದ್ಬಿಟ್ಟು ದೋಸೆ ಎಲ್ಲ ನನ್ನ ಮಗನೇ ದೋಸೆ ಹಾಕ್ಕೊಂಡು ತಿಂದಿದ್ದ. ದೋಸೆ ಎಲ್ಲ ಅವನು ಏನು ಕ್ಲೀನ್ ಮಾಡಿಲ್ಲ, ಅವನು ಎಲ್ಲ ಅಲ್ಲೆಲ್ಲೇ ಬಿಟ್ಬಿಟ್ಟು ಹೋಗಿದ್ದ. ನಿನ್ನೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ, ನನ್ನ ಮಗ ನೋಡಿ ಎಷ್ಟು ಮಕ್ಕಳು ಎಲ್ಲ ಗಲೀಜು ಮಾಡಿದ್ರು ಅಂತ. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನಾವು 1 hour ಆಯಿತು. ಮಾಡ್ಕೊತಾ ಇದ್ದೀನಿ. ನಮ್ಮದು ಸ್ವಲ್ಪ ಕಿಚನ್ನು ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ, ಸ್ವಲ್ಪ ಚಿಕ್ಕದು. ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೆ. ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವಾಗವಾಗ ಹುಷಾರು ತಪ್ತಾನೆ ಇರ್ತಾರೆ ಅವ್ರು, ಯಾಕಂತ ಗೊತ್ತಿಲ್ಲ. ಹಾಗಾಗಿ ಅವ್ರಿಗೋಸ್ಕರ ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೆ. ಹಾಲು ಟೀ ನಾನು ಜಾಸ್ತಿ ಕೊಡಲ್ಲ. ಅವರಿಂದ ನಾವು ಕೂಡ ಹಾಲು ತರ್ತಾಯಿಲ್ಲ ಜಾಸ್ತಿ ಮನೆಗೆ. ನಾವು ಕೂಡ ಜಾಸ್ತಿ ಬ್ಲ್ಯಾಕ್ ಟೀನೇ ಕುಡಿತೀವಿ. ಸ್ವಲ್ಪ ತೊಗೊಂಬಿಟ್ಟು ನೀರು ಬಿಸಿಗಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ ಬೆಲ್ಲ ಹಾಕ್ತೀನಿ ನಾನು ಬ್ಲ್ಯಾಕ್ ಟೀಗಾದರೆ. ಹಾಲಲ್ಲಾದರೆ ಸಕ್ಕರೆ ಹಾಕ್ತೀನಿ. ಬೆಲ್ಲ ಬೇರೆ ಸ್ವಲ್ಪನೇ ಇತ್ತು, ಅದೆಲ್ಲ ಕವರ್ಗೆ ಅಂಟ್ಕೊಂಡ್ಬಿಟ್ಟಿತ್ತು, ಅದನ್ನೇ ಹಾಕ್ತಾಯಿದ್ದೆ. ತರಬೇಕು. ಮತ್ತು ಇವತ್ತಂತೂ ಇಡ್ಲಿ ಮಾಡಿದ್ದೆ ಬೆಳಗ್ಗೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಯಾವುದೇ ಥರ ಸೋಡಾ ಏನೂ ಹಾಕಿಲ್ಲ. ಬರೀ ಅಕ್ಕಿ ಮತ್ತು ಸ್ವಲ್ಪ ಅನ್ನ, ಸ್ವಲ್ಪ ಉದ್ದಿನಕಾಳು ಮತ್ತು ಸ್ವಲ್ಪ ಮೆಂತ್ಯ, ಸ್ವಲ್ಪ ಕಡಲೆಬೇಳೆ ಹಾಕಿದ್ದೆ. ನೋಡಿ ಅಷ್ಟು ಬೆಳಗ್ಗೆ ಮಾಡಿರೋ ಇಡ್ಲಿ ಅದು. ಈಗ ನಾವು ನೈಟ್ ಊಟ ಮಾಡುವಾಗ ಅದನ್ನ ನನ್ನ ಮಗಳು ತೋರಿಸ್ತಾ ಇದ್ಲು, ಎಷ್ಟು ಚೆನ್ನಾಗಿದೆ ನೋಡು ಅಂದ್ಬಿಟ್ಟು. ತುಂಬಾ ಸಾಫ್ಟಾಗಿ ಬಂದಿತ್ತು, ಸಖತ್ತಾಗಿತ್ತು ಫ್ರೆಂಡ್ಸ್.